ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹಿರಿಮಗ ಸಿಐಡಿ ಬಲೆಗೆ ಬಿದ್ದಿದ್ದಾನೆ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಕಿರಿಮಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ. ಪ್ರಜ್ವಲ್ ರೇವಣ್ಣ ಹಾಗೆ ಸೂರಜ್ ರೇವಣ್ಣ ಇಬ್ಬರೂ ಕೂಡ ಜೈಲು ಪಾಲಾಗಿದ್ದಾರೆ. ಆತಂಕದಲ್ಲಿ ಈಗ ಕುಟುಂಬಸ್ಥರು ಇರುವಂತದ್ದು. ಒಂದೇ ಸಮಯಕ್ಕೆ ಅಣ್ಣ ತಮ್ಮಂದ್ರು ಅರ್ಜಿ ವಿಚಾರಣೆ ನಡೆಯಿತು. ನೆನೆ ತಮ್ಮನಿಗೆ ನ್ಯಾಯಾಂಗ ಬಂಧನಕ್ಕೆ ಮತ್ತೊಮ್ಮೆ ಆದೇಶವನ್ನ ಹೊರಡಿಸಲಾಗಿರುವ ಸಂದರ್ಭದಲ್ಲಿ ಈಗ ಕುಟುಂಬಕ್ಕೆ ಆತಂಕದ ಮೇಲೆ ಆತಂಕ, ಅಸಮಾಧಾನದ ಮೇಲೆ ಅಸಮಾಧಾನ. ಇಬ್ರು ಮಕ್ಕಳು ಈಗ ಜೈಲ್ ಪಾಲಾಗಿದ್ದಾರೆ. ಕಿರಿಮಗ ಹಿರಿಮಗ ಒಬ್ರಿಗೊಬ್ರು ಪೈಪೋಟಿ ಕೊಟ್ಕೊಂಡು ಈಗ ಪರಪ್ಪನ ಅಗ್ರಹಾರದಲ್ಲಿ ಜೈಲೋಟವನ್ನ ಸವಿತಿದ್ದಾರೆ. ಐಷಾರಾಮಿ ಜೀವನ, ಕಾರು ಬಾರು ಆಳು ಕಾಳು ಎಲ್ಲ ಇದ್ರೂ ಕೂಡ ಇವರು ಬೇರೆ ತೆವಲಿಗೆ ಬಿದ್ದಿತ್ತು. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇತ್ತ ಹಿರಿಮಗ 8 ದಿನಗಳ ಕಾಲ ಸಿಐಡಿ ಬಲೆಗೆ ಬಿದ್ದರೆ, ಇತ್ತ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಕಿರಿಮಗ ಪರಪ್ಪನ ಅಗ್ರಹಾರಕ್ಕೆ ಹಳವಾಗ್ಬಿಟ್ಟಿದ್ದಾರೆ. ಈಗ ತಾನೇ ಎಂಟ್ರಿ ಕೊಟ್ಟಿದ್ದಾರೆ ಸೂರಜ್ ರೇವಣ್ಣ. ಅತ್ತ ಇದೇ ನನ್ಗೇನು ಹೊಸದೇನಲ್ಲ, ಎಲ್ಲ ಕಾಮನ್ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇವರಿಬ್ಬರ ಪರದಾಟ ತೊಳಲಾಟ ನೋಡಿ ಕುಟುಂಬಸ್ಥರಲ್ಲಿ ಒಂದು ರೀತಿಯಾದಂಥ ಆತಂಕ ಮನೆ ಮಾಡಿದೆ. ನಿಜಕ್ಕೂ ಕೂಡ ಇದು ಶೇಮ್ಲೆಸ್ ಅಂತಾನೆ ಹೇಳ್ಬೋದು. ಒಂದು ಕುಟುಂಬದ ಬರೋಬ್ಬರಿ 3 ಜನರು ಕೂಡ ಜೈಲು ಪಾಲಾಗಿದ್ದಾರೆ ಅಂತಂದ್ರೆ ಏನ್ ಕತೆ? ಒಂದು ಕಡೆ ಪ್ರಜ್ವಲ್, ಮತ್ತೊಂದು ಕಡೆ ಸೂರಜ್. ಈಗಾಗಲೇ ಎಚ್ ಡಿ ರೇವಣ್ಣನವರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಿದ್ದಾಯ್ತು, ವಿಸಿಟ್ ಕೊಟ್ಟು ಬಂದಿದ್ದಾರೆ. ನಿನ್ನೆ ಗಮನಿಸಿದ್ವಿ ನಾವು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೋರ್ಟ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರ ಪುತ್ರರ ಅರ್ಜಿ ವಿಚಾರಣೆ ನಡೆಯಿತು. ಸಲಿಂಗಕಾಮ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಜೆಡಿಎಸ್ನ ವಿಧಾನ ಪರಿಷತ್ನ ಸದಸ್ಯ ಸೂರಜ್ ರೇವಣ್ಣ ಅವರನ್ನ ಕೋರ್ಟ್ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿರುವಂತದ್ದು. ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಯಾವಾಗ ಕೊಟ್ಟರೋ ಈ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಇತ್ತ ಇನ್ನು ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಸಿಐಡಿ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 2 ಪ್ರಕರಣಗಳು ಪ್ರತ್ಯೇಕವಾಗಿ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಅವರು ಸೂರಜ್ನನ್ನ ಜುಲೈ 1ರವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ನೀಡಿ ಅಂತ ಆದೇಶವನ್ನ ಹೊರಡಿಸಿದ್ರು. ಪ್ರಜ್ವಲ್ಗೆ ಜುಲೈ 8ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ಕೊಡಿ ಅಂತ ಆದೇಶವನ್ನ ಹೊರಡಿಸಿದ್ರು. ಜುಲೈ 1ನೇ ತಾರೀಕು ಸಲಿಂಗಕಾಮ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಸೂರಜ್ ರೇವಣ್ಣನನ್ನ ವಿಚಾರಣೆಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿದ್ರು.